ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಪೂರ್ವಿಕಾ ಅಂತೇಳ್ಬಿಟ್ಟು, ವಯಸ್ಸು 48 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತೂತು 5 ಇಂಚು ಅಗಲ ಇದೆ. ಮೈಕಟ್ಟು ಬಳಕುವ ಮೈಕಟ್ಟು, ಗುಲಾಬಿ ತೂತಿದೆ. ಅನುಭವ ಸುಮಾರು 30 ವರ್ಷದ ಅನುಭವ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಬಯಕೆ ಮನೆಗೆ ಕರೆಸಿ ಮಾಡಿಸಿಕೊಳ್ಳಬೇಕು, ಬಂದು ಸುಖವನ್ನು ಕೊಡಿ ಅಂತೇಳಿ ಇದಿಷ್ಟು ಇವರ ಒಂದು ಹುಚ್ಚು ಬಯಕೆಯ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಕೂಡ ಇವರಿಗೆ ಸಂಬಂಧಿಸಿದ ಬಯೋಡೇಟಾ ಆಗಿರುತ್ತೆ. ಇನ್ನು ಇವರ ಬಳಿ ಇರುವ ಆಡಿ A4 ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ಸೊ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಗಾಂಧಿನಗರಕ್ಕೆ ಬಂದರೆ ಎನಿ ಟೈಮ್ ಸಿಗುತ್ತೆ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು. ಮೊದಲನೇದಾಗಿ, ಗಂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುತ್ತಿದ್ದ, ಕಳೆದ ವರ್ಷ ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡಿದ್ದಾರೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇನ್ನು ಒಬ್ಬಳು ಮಗಳಿದ್ದಾಳೆ, ಹಾಗೆಗೂ ಕೂಡ ಮದುವೆ ಆಗಿದೆ. ಇನ್ನು ಮನೆಯಲ್ಲಿ ನಾನು ಒಂಟಿಯಾಗಿ ಇರುತ್ತೇನೆ, ಯಾರೇ ಬಂದರೂ ಕೂಡ ಚೆನ್ನಾಗಿ ಸುಖವನ್ನು ಕೊಡುತ್ತೇನೆ, ಧೈರ್ಯವಾಗಿ ಮನೆಗೆ ಬಂದು ಸುಖವನ್ನು ಕೊಡಿ ಅಂತೇಳಿ ಇದಿಷ್ಟು ಗಾಂಧಿನಗರಕ್ಕೆ ಬಂದರೆ ಎನಿ ಟೈಮ್ ಸಿಗುತ್ತೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಹಾಗೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಸುಖವನ್ನು ಕೊಟ್ಟರೆ 10 ಲಕ್ಷ ಕೊಡುತ್ತೇನೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಶೇರ್ ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ, ತೂತಿನ ಸೀಳು ಮುಚ್ಚಿಕೊಂಡಿದೆ, ಚೀಪಿ ಉದ್ರೇಕ ಮಾಡಿ ಕೇಯಬೇಕು, ಹಾಗಿದ್ದರೆ ಮಾತ್ರ 10 ಲಕ್ಷ ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿರೋದು. ಇನ್ನು ನಿಮ್ಮ ಬಳಿ ಮೊಬೈಲ್ ಇದ್ದರೆ ತುಂಬಾ ಒಳ್ಳೆಯದು, ಚಾಟಿಂಗ್ ಮಾಡ್ಬೋದು. ಇನ್ನು ನೋಡೋದಕ್ಕೆ ಕಪ್ಪು ಇದ್ದರೂ ಕೂಡ ಪರವಾಗಿಲ್ಲ, ಎತ್ತಿ ಕೇಯಬೇಕು. ಇನ್ನು ಆಂಟಿ ಅಂತ ಯಾವುದೇ ಕಾರಣಕ್ಕೂ ಭಯ ಬೇಡ, ಸುಖದ ಕಡೆ ಗಮನ ಕೊಟ್ಟು ಚೆನ್ನಾಗಿ ಸುಖವನ್ನು ಕೊಡಬೇಕು ಅಂತೇಳಿ ಇದಿಷ್ಟು ಈ ರೀತಿಯಾಗಿ ಸುಖವನ್ನು ಕೊಟ್ಟರೆ 10 ಲಕ್ಷ ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿರೋದು. ಹಾಗೆ ಕೊನೆಯದಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಇವರ ಬಳಿ ಇರುವ ಆಡಿ A4 ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ ಬನ್ನಿ. ಸೊ ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಸೆಪ್ಟೆಂಬರ್ 2009 ಆಗಿರುತ್ತೆ. ಹಾಗೆಯೇ ಇನ್ಸೂರೆನ್ಸು ಕನ್ಫರೆನ್ಸಿವ್ ಆಗಿದೆ ಅಂತೇಳಿ ತಿಳಿಸಿದ್ದಾರೆ, ಅಂದರೆ ಇನ್ನೂ ಕೂಡ ಕಂಟಿನ್ಯೂ ಇದೆ. ಫ್ಯೂಯಲ್ ಟೈಪು ಪೆಟ್ರೋಲು. ಇನ್ನು ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಹಾಗೆ ಕಿಲೋಮೀಟರ್ ಡ್ರೈವನು 85,000 ಕಿಲೋಮೀಟರ್ ರನ್ ಆಗಿದೆ. ಹಾಗೆಯೇ RTO ಬೆಂಗಳೂರು ಆಗಿರುತ್ತೆ. ಓನರ್ಶಿಪ್ ಇವರು ಸೆಕೆಂಡ್ ಓನರ್ ಆಗಿರೋದು. ಎಂಜಿನ್ ಡಿಸ್ಪ್ಲೇಸ್ಮೆಂಟು 1781 cc. ಟ್ರಾನ್ಸ್ಮಿಷನ್ನು ಆಟೋಮೆಟಿಕ್ ಇದೆ. ಹಾಗೆ ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗು 2009 ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಇದನ್ನು ಹೊರತುಪಡಿಸಿ ಕೆಲವೊಂದು ಇಮೇಜ್ನು ಕೂಡ ಶೇರ್ ಮಾಡ್ಕೊಂಡಿರೋದು. ಇದು ಸೈಡ್ ಆ್ಯಂಗಲ್ ಆಗಿರುತ್ತೆ, ಇದು ಫ್ರಂಟ್ ವ್ಯೂ ಆಗಿರುತ್ತೆ. ಇನ್ನು ಸ್ಪೆಸಿಫಿಕೇಶನ್ ನೋಡ್ತಾದ್ರೆ, ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 1781 cc. ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಇದೆ. ಟಾಪ್ ಸ್ಪೀಡು 228 km/h ಕೊಡುತ್ತೆ. ಡ್ರೈವ್ ಟೈಪು FWD ಅಳವಡಿಸಿದ್ದಾರೆ. ಹಾಗೆಯೇ ಫ್ಯೂಯಲ್ ಟೈಪು ಪೆಟ್ರೋಲ್ ಆಗಿರುತ್ತೆ. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಕೂಡ ಈ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರೊಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ಒಂದು ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.